ಬಹುಶಃ ಕರ್ನಾಟಕದಲ್ಲಿಯೇ ಚಿಕ್ಕೋಡಿ ಪುರಸಭೆ ಒಂದು ಆದರ್ಶ ಹಾಕಿಕೊಟ್ಟಿದೆ 3 ಜನರ ಮಹಾಪುರುಷರ ಹೆಸರುಗಳನ್ನು. ಭಾರತ್ ಮಾತಾ ಕಿ ನಿರ್ಮಲ ಮನಸ್ಸಿನಿಂದ ಚಿಕ್ಕೋಡಿಯ ಪುರಸಭೆಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಿನ್ನೆ ಅವರು ಪುಣ್ಯತಿಥಿ ಆಯಿತು. ಅರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ದೇಶದ ಮೊದಲ ಉಪ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ ಆಗದಿದ್ದರೆ ಈ ದೇಶದ ಚಿತ್ರ, ಈ ದೇಶದ ನಕಾಶೆ ಎಷ್ಟಿರ್ತಿತ್ತು ಗೊತ್ತಿಲ್ಲ. 565 ಸಂಸ್ಥಾನಗಳನ್ನು ವಿಲೀನ ಮಾಡಿಸಿದಂತ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಜುನಾಗಢ, ಕಾಶ್ಮೀರ್, ಹೈದರಾಬಾದ್ ಭಾರತದ ಸೇರಲಿಕ್ಕೆ ಒಲ್ಲೆ ಅಂತ ಇದ್ರು. ಬ್ರಿಟಿಷರ ಕುಮ್ಮಕ್ಕ ಇತ್ತು. ಎದ್ದು ನಿಂತು ಸೈನ್ಯದ ಬಲವನ್ನು ತೋರಿಸಿ ಭಾರತದೊಳಗೆ ವಿಲೀನ ಮಾಡಿಸುವುದರಲ್ಲಿ ಅಗ್ರಗಣ್ಯರು, ಮುಂದಾಳತ್ವ ವಹಿಸಿದರು. ಅಂಜಲಿಲ್ಲ, ಅಡಕಲಿಲ್ಲ, ಕುಕ್ಕಲಿಲ್ಲ, ಬಗ್ಗಲಿಲ್ಲ, ಹಿಗ್ಗಿ ಮುಂದೆ ನಡೆದರು. ಭಾರತವನ್ನ ಹಿಗ್ಗಿಸಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯಾವ ಪಕ್ಷದಲ್ಲಿ ಕೆಲಸ ಮಾಡಿದ್ರು, ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶತಾಯ ಗತಾಯ ಪ್ರಯತ್ನ ಮಾಡಿದ್ರು. ಆ ಮಹಾಪುರುಷ 182 ಮೀಟರ್ ಅಡಿಗಳ ಎತ್ತರದ ಮೂರ್ತಿಯನ್ನ ನಿಲ್ಲಿಸುವಾಗ ಅದೇ ಪಕ್ಷದ ನಾಯಕರು ವಿರೋಧ ಮಾಡಿದ್ರು. ಎಂಥ ದುರ್ದೈವ ಈ ದೇಶದ. ಈ ದೇಶದ ಎಲ್ಲ ರಾಷ್ಟ್ರ ಪುರುಷರು ಯಾವ ಒಂದು ಸಂಘಟನೆಯ ಸಂಬಂಧಿಕರಲ್ಲ, ಅವರು ಭಾರತ ಮಾತೆಯ ಸುಪುತ್ರರು. ಈ ಭಾವನೆ ಹೇಳಿಕೊಡಬೇಕಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ನಾವು ಹೇಳ್ತೀವಿ ಉಪವಾಸ ಸತ್ಯಾಗ್ರಹ ಮಾಡಿ ಈ ದೇಶದ ಸ್ವಾತಂತ್ರ್ಯ ಪಡ್ಕೊಂಡಿವಿ ಅಂತ ನಮ್ಮ ಮಕ್ಕಳಿಗೆ ತಪ್ಪು ಇತಿಹಾಸವನ್ನ ಹೇಳ್ತಾ ಇದ್ದೀವಿ. ಆಗಸ್ಟ್ 15, ಜಾನ್ಯುವರಿ 26 ನಮ್ಮ ಮಕ್ಕಳ ಕೈಗೆ ಚಾಕೊಲೇಟ್ ಕೊಟ್ಟು ಅವರ ಕೋಮಲ ಧ್ವನಿಯಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಹಾಕಿಸ್ತೀವಿ. ರಾಜಕೀಯ ಭಾಷಣಗಳನ್ನ ಮಾಡ್ತೀವಿ. ಈ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನರ ಬಲಿದಾನ ಆಯಿತು, ಮನೆ ಉದ್ಧ್ವಸ್ತ ಆದವು, ವಂಶ ನಿರ್ವಂಶ ಆಯಿತು, ಲಾಠಿ ಏಟು ತಿಂದ್ರು, ಜೀವನ ಪೂರ್ತಿ ಏಳಿಕೆ ಬರದ ಹಾಗೆ ಲಾಠಿ ಹೊಡೆದ ತಿಂದ್ರು. ಅವರ ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳುದು ಬೇಡವಾ? ಭವ್ಯವಾದಂತಹ ಬಂಗ್ಲೆಯಲ್ಲಿ ಮನೆಯಲ್ಲಿ ನಾನು ಹುಟ್ಟಿದ್ದೀನಿ. ನಮ್ಮಮ್ಮ ಚಮಚೆಯಿಂದ, ಯಾವ ಚಮಚೆ? ಸ್ಟೀಲಿಂದ ಅಲ್ಲ, ಬೆಳ್ಳಿ ಚಮಚೆಯಿಂದ ಹಾಲು ಕುಡಿಸ್ಬೇಕಾದಾಗ ನನಗೆ ಗೊತ್ತಿರಬೇಕು ಈ ಬಂಗ್ಲೆ ಕಟ್ಟಬೇಕಾದ್ರೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದಾನೆ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾದರೆ ಆ ಮನೆಯ ಬಗ್ಗೆ ಶ್ರದ್ಧೆ ಮೂಡುತ್ತೆ ನನಗೆ, ಆ ಮನೆಯ ಯಜಮಾನರ ಬಗ್ಗೆ ಶ್ರದ್ಧೆ ಮೂಡುತ್ತೆ ನಮಗೆ. ಹೀಗಾಗಿ ಭಾರತದ ಬಗ್ಗೆ ಶ್ರದ್ಧೆ ಮೂಡಬೇಕಾದ್ರೆ ಈ ದೇಶಕ್ಕಾಗಿ ಬಲಿದಾನ ಮಾಡಿದಂತ, ಈ ದೇಶಕ್ಕಾಗಿ ರಕ್ತ ಚೆಲ್ಲಿದಂತ ಮಹಾಪುರುಷರ ಪರಿಚಯ ನಮ್ಮ ಪೀಳಿಗೆಗೆ ಮಾಡಿಕೊಡಬೇಕು. ಆ ಕೆಲಸ ಚಿಕ್ಕೋಡಿಯ ಪುರಸಭೆ ಮಾಡಿದೆ. ಅದಕ್ಕೆ ಅವರಿಗೆ ಶತಶಃ ಧನ್ಯವಾದ. ಸಾಗರ ಈಜಿದ ಶೂರ, ಕ್ರಾಂತಿಕಾರಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೇ 2 ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದಂತ ಏಕೈಕ ಕ್ರಾಂತಿಕಾರಿ, ಇತಿಹಾಸಕಾರ, ಪ್ರಬಂಧಕಾರ, ನಾಟಕಕಾರ, ಭಾಷಾ ಸುಧಾರಕ, ಸಮಾಜ ಸುಧಾರಕ, ಮಾಡಿದೆಲ್ಲವೂ ಭಾರತಕ್ಕಾಗಿ ಮಾಡಿದಂತ ಏಕೈಕ ವ್ಯಕ್ತಿ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ಒಂದು ಬಡಾವಣೆಗೆ ಸಾವರ್ಕರ್ ಹೆಸರಿಟ್ಟಿದ್ವಿ. ಸಾವರ್ಕರ್ ಹೆಸರಿನಿಂದ ಒಂದು ಆರ್ಥಿಕ ಸಂಸ್ಥೆ, ಸೊಸೈಟಿಯನ್ನ ಪ್ರಾರಂಭ ಮಾಡಿದ್ವಿ. ಸಾವರ್ಕರ್ ಹೆಸರು ತೆಗೆದ ಕೂಡಲೇ ಅನೇಕರಿಗೆ ಜ್ವರನೇ ಬರುತ್ತೆ. ಒಮ್ಮೆ 105 ನಿಧಾನ ಇರುವುದಿಲ್ಲ. ಸಾವರ್ಕರ್ ಏನ್ ಮಾಡಿದ್ರು? ಬಹುಶಃ ಅವರು ನೆನೆಸ್ತಿರ್ಬೇಕು, ಸಾವರ್ಕರ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿಯೂ ತಮ್ಮ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ, ತಮ್ಮ ಮರಿಮೊಮ್ಮಕ್ಕಳಿಗೆ, ತಮ್ಮ ಮರಿಮೊಮ್ಮಕ್ಕಳ ಮರಿಮೊಮ್ಮಕ್ಕಳಿಗೆ ಏನೂ ಆಸ್ತಿ ಮಾಡಿಟ್ಟಿಲ್ಲ. ಇದೆಂತ ಸ್ವಾತಂತ್ರ್ಯ ಹೋರಾಟ? ಸ್ವಾತಂತ್ರ್ಯ ಸಿಕ್ಕ ಮೇಲೆಯೂ ಯಾವ ಅಧಿಕಾರ ಇಲ್ಲ. ತುಚ್ಛವಾಗಿ ಕಂಡಿವಿ ನಾವು ಅವರನ್ನು, ತುಚ್ಛವಾಗಿ ಕಂಡಿವಿ. ಬಾಲ್ಯದಲ್ಲಿ 15ನೇ ವಯಸ್ಸಿನಲ್ಲಿ ಸಾವರ್ಕರ್ ಪ್ರತಿಜ್ಞೆ ಮಾಡ್ತಾರೆ. ಚಾಫೇಕರ್
ಬಂಧುಗಳಿಗೆ ನೇಣಿಗೆ ಹಾಕಿದ ಸುದ್ದಿ ಕೇಳಿ ಮನಸ್ಸು ನೋವಾಗತ್ರಿ. ಸುದ್ದಿ ಕೇಳಿ ಬಾಲಕೃಷ್ಣ, ವಾಸುದೇವ್, ದಾಮೋದರ್ 3 ಸ್ವಾತಂತ್ರ್ಯ ಸೈನಿಕರಿಗೆ ನೇಣು ಹಾಕಿದ್ದನ್ನು ಕೇಳಿ ಮನಸ್ಸು ನೋವಾಗುತ್ತೆ. ಸಾವರ್ಕರ್ 15 ವರ್ಷ ತುಟಿ ಮೇಲೆ ಮೀಸೆ ಇದ್ದು ಚೆನ್ನಾಗಿ ಕೂಡ ಇಲ್ಲ. ಜಗತ್ತಂದ್ರೆ ಏನು ಗೊತ್ತಿಲ್ಲ, ಪೊಲೀಸ್ ಅಂದ್ರೆ ಏನು ಗೊತ್ತಿಲ್ಲ, ಬ್ರಿಟಿಷ್ ಪೊಲೀಸರ ಹೊಡೆತ ಅಂದ್ರೆ ಏನು ಗೊತ್ತಿಲ್ಲ, ಲಾಠಿ ಪ್ರಹಾರ ಗೊತ್ತಿಲ್ಲ, ಗುಂಡು ಗೊತ್ತಿಲ್ಲ. ಪ್ರತಿಜ್ಞೆ ಮಾಡ್ತಾನೆ, ಹೇ ಭಾರತ್ ಮಾತೆ, ನಿನಗೆ ಇದ್ದಂತ ದಾಸ್ಯದ ಸಂಕೋಲಿಯನ್ನ ಬಿಡಿಸುವುದರಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಈ ಪ್ರತಿಜ್ಞೆಯನ್ನ ಕೊನೆಯವರೆಗೆ ನಾನು ನಡೆಸ್ಕೊಂಡು ಹೋಗ್ತೀನಿ. ಸುಮ್ಮನೆ ಪ್ರತಿಜ್ಞೆ ಮಾಡಿಲ್ಲ. ನಾವು ಮಂತ್ರಿ ಆಗುವಾಗ ಪ್ರತಿಜ್ಞೆ ವಿಧಿಯನ್ನು ಸ್ವೀಕಾರ ಮಾಡ್ತೀವಿ. ಆ ಪ್ರತಿಜ್ಞೆ ಜೊತೆ ಖಂಡಿತ ಜೋಡಿಸಬಾರ್ದು, ಇಲ್ಲದ್ರೆ ನಮ್ಮ ಎದುರಿಗೆ ಮೊಲನ್ಸಿಗೆ ಯಾವ್ಯಾವ ಬಂದ್ಬಿಡ್ತಾರೆ. ಆದ್ರೆ 15ನೇ ವಯಸ್ಸಿನಲ್ಲಿ ಅಜ್ಞಾನ ಅಂತ ಅಂದುಕೊಂಡ್ರೂ ಸಹಿತ, ಜ್ಞಾನ ಬಂದಾಗಲೂ ಸಹಿತ ಆ ಪ್ರತಿಜ್ಞೆಯನ್ನೇ ಹಿಂದೆ ಸರಿಲಿಲ್ಲ. ಪುಣೆಗೆ ಕರೀಲಿಕ್ಕೆ ಬರ್ತಾರೆ ಫರ್ಗ್ಯೂಸನ್ ಕಾಲೇಜಿನಲ್ಲಿ. ಸ್ವದೇಶಿ ಆಂದೋಲನದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಪ್ರೇರಣೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಗಲ್ಲಿ ಗಲ್ಲಿಯಲ್ಲಿ ಅಡ್ಡಾಡಿ ವಿದೇಶಿ ವಸ್ತ್ರಗಳನ್ನ ಸಂಗ್ರಹ ಮಾಡ್ತಾರೆ, ಬೆಂಕಿ ಹಚ್ತಾರೆ, ಭಾಷಣ ಮಾಡ್ತಾರೆ. ಇವ್ರ ಭಾಷಣ ಆ ಬೆಂಕಿಯ ಝಳದಕ್ಕಿಂತ ಕಠೋರ ಇತ್ತು, ಮಹಾನ್ ಇತ್ತು, ದೊಡ್ಡದಿತ್ತು. ಅದಕ್ಕೆ ಕಾಲೇಜ್ ಪ್ರಿನ್ಸಿಪಾಲ್ ಕರೆದು ಹೇಳ್ತಾರೆ, ತಮ್ಮ ನೀನು ಓದಾಕ್ ಬಂದಿ, ಭಾಷಣ ಮಾಡಕ್ಕಲ್ಲ. ಇಲ್ಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಬಂದಿಲ್ಲ, ನಿನ್ನನ್ನು ಗೆಟ್ ಔಟ್ ಮಾಡಬೇಕಾಗತ್ತ. ಹಾಸ್ಟೆಲ್ ನಿಂದನೂ ಗೆಟ್ ಔಟ್ ಮಾಡ್ತಾರೆ, ಸ್ಕೂಲ್ ನಿಂದನೂ ಗೆಟ್ ಔಟ್ ಮಾಡ್ತಾರೆ. ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಹಾಸ್ಟೆಲ್ ಮತ್ತು ಕಾಲೇಜಿನಿಂದ ಹೊರದಬ್ಬಲ್ಪಟ್ಟಂತ ಏಕೈಕ ವ್ಯಕ್ತಿ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್. ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡ್ ಚೈನಿ ಮಾಡಕ್ಕಲ್ಲ. ಅನೇಕರು ಕಾಲೇಜ್ ಕಲಿಲಿಕ್ಕೆ ಊರು ಹೊರಗೆ ಹೋಗ್ತಾರೆ ಅಂದ್ರೆ ಮನ್ಯಾಗ ಅಪ್ಪ ಅಮ್ಮನ ಕಿರಿಕಿರಿ ಬೇಡ ಅಂತ. ಇದು ಸತ್ಯವಾದ ಮಾತು, ಮತ್ತೆ ಹೇಳ್ತೇನೆ. ಅಲ್ಲಿ ಆರಾಮಿರ್ಬೋದು, ಯಾವಾಗ ಬೇಕಾದ ಹೋಗಿ ಹೇಳ್ಬೋದು, ಯಾವಾಗ ಬೇಕಾದೋ ಕಾಲೇಜಿಗೆ ಹೋಗ್ಬೋದು, ಏನ್ ಬೇಕಾದ ಮಾಡ್ಬೋದು. ಸ್ವತಂತ್ರ ಹಕ್ಕಿ ಅಲ್ಲ, ಸ್ವಚ್ಛಂದ ಹಕ್ಕಿ. ಸಾವರ್ಕರ್ ಇಂಗ್ಲೆಂಡ್ ಹೋಗುವಾಗ ಹೇಳ್ತಾರೆ, ನಾನು ಬ್ಯಾರಿಸ್ಟರ್ ಓದ್ಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿ. ಮನಸ್ಸಿನಲ್ಲಿ ಬ್ಯಾರಿಸ್ಟರ್ ಓದೋದು ಇರುವುದಿಲ್ಲ. ಬ್ಯಾರಿಸ್ಟರ್ ಓದುದಿದ್ರೆ ಉದ್ದೇಶನ ಬೇರೆ ಇರುತ್ತೆ. ಏನ್ ಉದ್ದೇಶ ಇರುತ್ತೆ? ಇಂಗ್ಲೆಂಡಿಗೆ ಹೋಗಿ, ಅಂದ್ರೆ ಬ್ರಿಟಿಷರ ರಾಜಧಾನಿಗೆ ಹೋಗಿ ಸ್ವಾತಂತ್ರ್ಯ ಸಂಗ್ರಾಮದ ಸೂತ್ರವನ್ನ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವೇಗವನ್ನ ಕೊಡಲಿಕ್ಕೆ ಅವರು ಇಂಗ್ಲೆಂಡಿಗೆ ಹೋಗ್ತಾರೆ. ಸಾವರ್ಕರ್ ಇಂಗ್ಲೆಂಡ್ ಮುಟ್ಟುವುದ್ರ ಮುಂಚೆನೆ ಪೊಲೀಸರು ಸುದ್ದಿ ಹೋಗಿರ್ತಾರೆ, ಒಬ್ಬ ಡೇಂಜರ್ ಮನುಷ್ಯ ಅಲ್ಲಿ ಬರ್ತಾ ಇದ್ದಾನೆ. ಇಂಗ್ಲೆಂಡಿನ ಇಂಡಿಯಾ ಹೌಸ್, ಭಾರತ ಭವನ. ಆ ಭಾರತ ಭವನದಲ್ಲಿ ಇರೋರೆಲ್ಲ ಬ್ರಿಟಿಷರ ಚೇಲಾಗಳೇ, ಭಾರತದವರೇ, ಅದು ಬ್ರಿಟಿಷ್ ಚೇಲ. ಅವರೆಲ್ಲ ಅನ್ಕೊಂಡಿದ್ರು ಬ್ರಿಟಿಷರು ಭಾರತಕ್ಕೆ ಬರಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು, ದೇವರೇ ಕಳಿಸಿದಾನ ಅವ್ರಿಗೆ ನಮ್ಮನ್ನ ಆಳಿಕ್ಕೆ, ನಮ್ಮನ್ನ ತಿಳಿಸಲಿಕ್ಕೆ ಅಂತ ತಿಳ್ಕೊಂಡಿದ್ರು. ಸಾವರ್ಕರ್ ಇಂಡಿಯಾ ಹೌಸ್, ಭಾರತ ಭವನವನ್ನ ಪ್ರವೇಶ ಮಾಡ್ತಾ ಇದ್ದಾಗೆ ಬದಲಾಯಿತು. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಎಲ್ಲ ಕಸದ ಬುಟ್ಟಿಗೆ ಸೇರಿದ್ರು. ರಾಮ್ ರಾಮ್, ಜೈ ಶ್ರೀರಾಮ್, ನಮಸ್ಕಾರ ಸಂದೇಶಗಳು ಬರ್ಲಿಕ್ಕೆ ಪ್ರಾರಂಭ. ಶಿವ ಜಯಂತಿಯನ್ನು ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ವಿಚಿತ್ರ ಅನಿಸ್ತದೆ. ಇದೇನಿದು, ಇದು ವಿಚಿತ್ರ ಮನುಷ್ಯ ಬಂದಿದ್ದಾರೆ. ಅನೇಕರ ಆ ಭಾರತ ಭವನದಲ್ಲಿ ಇರುವಂತ, ಇಂಡಿಯಾ ಹೌಸ್ ನಲ್ಲಿ ಇರುವಂತ ಅನೇಕ ವ್ಯಕ್ತಿಗಳನ್ನ ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆ ಕೊಡ್ತಾರೆ. ಮದನ್ ಲಾಲ್ ಧಿಂಗ್ರಾ ಅಂತ ವ್ಯಕ್ತಿ. ಸಾವರ್ಕರ್ ಚೈನಿ ಮಾಡ್ಲಿಕ್ಕೆ ಹೋಗಿದ್ದಿಲ್ಲ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಬರೀಲಿಕ್ಕೆ ಪ್ರಾರಂಭ. 12 ಗಂಟೆ 15 ಗಂಟೆ ವಾಚನಾಲಯದಲ್ಲಿ ಕೂತು ಬ್ರಿಟಿಷರ ಆ ವಾಚನಾಲಯದಲ್ಲಿ ಇರುವಂತ ಕಾಗದ ಪತ್ರಗಳಲ್ಲಿ ಎಲ್ಲ ತೆಗೆದು ವಿಷಯವನ್ನ ಸಂಗ್ರಹಣ ಮಾಡ್ತಾರೆ. ಮೊದಲೇ ಪೊಲೀಸರು ಇವ್ರ ಮೇಲೆ ಕಂಡಿಟ್ಟಿರ್ತಾರೆ. ಇವರು ಬರೆದಂತ ಒಂದು ಟಿಪ್ಪಣಿ ಪೊಲೀಸರ ಕೈಗೆ ಸಿಗುತ್ತೆ. ಆ ಟಿಪ್ಪಣಿ ಇತ್ತು 1857ರ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರು ಪ್ರಚಾರ ಮಾಡಿರ್ತಾರೆ 1857ರದು ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಸಿಪಾಯಿ ದಂಗೆ, ಕ್ಷುಲ್ಲಕ ದಂಗೆ, ಅದನ್ನ ಹಿಚಿಕೆ ಹಾಕಿದೀವಿ, ಅದು ಯಾವ ಲೆಕ್ಕಕ್ಕೆ ನಮಗಿಲ್ಲ. ಆದ್ರೆ ಅದು ಸಿಪಾಯಿ ದಂಗೆ ಅಲ್ಲ, ಅದು ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಸಾವರ್ಕರ್ ಬರೆದಂತ ಪುಸ್ತಕ ಎಷ್ಟು ಪ್ರಖರ ಇತ್ತು ಅಂದ್ರೆ ಅದು ಇನ್ನೂ ಪ್ರಿಂಟೇ ಆಗಿಲ್ಲ.
ಬಿ ಅಂತ ಸುದ್ದಿ ಮಾಡಿದ್ರು. ಆದರೆ ಮುದ್ರಣ ಮಾಡಿದ್ದು ಹಾಲೆಂಡ್ನಲ್ಲಿ. ಪ್ರಕಟಣೆಯ ಪೂರ್ವದಲ್ಲಿ ನಿಷೇಧಿತಗೊಂಡಂತಹ ಏಕೈಕ ಪುಸ್ತಕ, ಅದರ ಏಕೈಕ ಲೇಖಕ ಅಂದ್ರೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ಸಾವರ್ಕರ್ನ 1910ನೇ ಇಸ್ವಿಯಲ್ಲಿ ಬಂಧಿಸ್ತಾರೆ. ಎಲ್ಲಿ? ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿ ರೈಲ್ವೆ ಸ್ಟೇಷನ್ ನಲ್ಲಿ. ಯಾಕೆ ಬಂಧಿಸ್ತಾರೆ ಅಂದ್ರೆ 1906ನೇ ಇಸ್ವಿಯಲ್ಲಿ ನೀವು ಪುಣೆಯಲ್ಲಿ ಆಕ್ರಮಕಾರಿ ಭಾಷಣ ಮಾಡಿದ್ರಿ ಅಂತ ಅವ್ರನ್ನ ಬಂಧಿಸ್ತಾರೆ. ಕರ್ಕೊಂಡು ಬರ್ತಾರೆ ಹಡಗಿನಿಂದ. ಕರ್ಕೊಂಡು ಬರುವಾಗ ಆ ಹಡಗನ್ನ ನಡೆಸುವವರಿಗೆ ಒಂದೇ ಆಜ್ಞೆ ಇರುತ್ತೆ, ನಾನ್ ಸ್ಟಾಪ್ ಹೋಗ್ಬೇಕು, ಎಲ್ಲೂ ನಿಲ್ಲಬಾರ್ದು. ಯಾಕಂದ್ರೆ ಈ ಹಡಗಿನಲ್ಲಿ ಒಬ್ಬ ಡೇಂಜರ್ ಮನುಷ್ಯ ಇದ್ದಾನೆ, ಯಾವಾಗ ಏನ್ ಮಾಡ್ತಾನೆ ಗೊತ್ತಿಲ್ಲ ಅಂತ ಬ್ರಿಟಿಷರು ಹೇಳಿದ್ರು. ನಾನಲ್ಲ, ಆತ ಪ್ರಖರವಾದಂತಹ ಭಾರತ ಭಕ್ತ ಅಂತ ನಾನು ಹೇಳಿ. ಹಡಗು ಒಂದು ಕಡೆ ತಾಂತ್ರಿಕ ರಿಪೇರಿಗಾಗಿ ನಿಂತಾಗ ಶೌಚಾಲಯದ ಕಿಂಡಿಯಿಂದ ಸಮುದ್ರಕ್ಕೆ ಹಾರಿ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಜಿ ಅಲ್ಲ, ಹೆದರಿ ಅಲ್ಲ, ನನಗೆ ನೇಣಿಗೆ ತಳಿಯಾರು ಅಂತ ಪಾಯ್ತಾಳನ ಕಿಟಕಿಯಿಂದ ಹಾರಿದ್ದಲ್ಲ. ನನ್ನ ಸ್ನೇಹಿತರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾ ಇದ್ದಾರೆ, ಅವರು ಬ್ರಿಟಿಷ್ ಪೊಲೀಸರ ಹೊಡೆತವನ್ನ ತಿಂತಾ ಇದ್ದಾರೆ, ನಾನು ಜೈಲಿನಲ್ಲಿ ಕೊಳೆಯೋದಿಲ್ಲ, ನಾನು ಹೋರಾಟ ಮಾಡಬೇಕು ಅಂತ ಅವರು ಜಿಗಿದು ಹಾರಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಾಧ್ಯ ಆಗಿಲ್ಲ. ಅವ್ರನ್ನ ಬಂಧಿಸಿ ಅಂಡಮಾನ್ ಜೈಲಿಗೆ ಹಾಕ್ತಾರೆ. ಅಂಡಮಾನ್ ಅಂತ ಅಂದ ಕೂಡಲೇ ಕೈದಿಗಳು ಅರ್ಧ ಅಲ್ಲೇ ಖಲಾಸಾಗ್ತಾ ಇದ್ದಾರೆ. ಅತ್ಯಂತ ಹೀನಾಯವಾದಂತಹ ನರಕದಲ್ಲಿಯೂ ಸಹಿತ, ನಮ್ಮ ಕಲ್ಪನೆಯ ನರಕದಲ್ಲಿಯೂ ಸಹಿತ ಅಂತ ಶಿಕ್ಷೆ ಕೊಡೋದಿಲ್ಲ ಅಂತ ಶಿಕ್ಷೆಯ ಜೈಲ್ ಅಂದ್ರೆ ಅಂಡಮಾನ್. ಅವ್ರು ಯಾವಾಗ ಊಟ ಕೊಡ್ತಾರೆ ಯಾವಾಗ ಊಟ ಮಾಡ್ತಾರೆ, ಯಾವಾಗ ಕೊಡ್ತಾರೆ ಅವಾಗ ಊಟ ಮಾಡಬಹುದು, ಅಡ್ಡಿ ಇಲ್ಲ. ಯಾವಾಗ ಬೇಕಾದ ಕೊಡ್ಲಿ, ದಿನದಾಗ 2 ದಿವಸ ಕೊಡ್ತಾರ ಅಂತ ತಿಳ್ಕೋಬೇಡ. ಕೊಟ್ಟಂತ ಊಟದಲ್ಲಿ ಹೊಳ ಹುಪ್ಪುಡಿಗಳು ಇರ್ತಾ ಇತ್ತು, ಗೆದ್ದಲುಗಳು ಇರ್ತಾ ಇತ್ತು, ಗಪ್ಪನಾಡ್ತಿರುವ ಆಹಾರವನ್ನ ತಿನ್ನಬೇಕಾಗಿತ್ತು. ತಿಂದಿದ್ದು ಕರಗರಿಲ್ಲ, ಡಿಸೆಂಟ್ರಿ ಹತ್ತಿದೆ ಅಂತ ಹೇಳೋಂಗಿಲ್ಲ. ಬಡಿಸಿದ್ದು ಪೂರ್ತಿ ತಿನ್ನಬೇಕು, ಉಳಿಸುವ ಹಂಗಿಲ್ಲ, ಮತ್ತೆ ಕೇಳುವ ಹಂಗನೂ ಇಲ್ಲ. ಇದು ಶಿಕ್ಷೆಯ ಅತಿರೇಕ. ದಿವಸ ಎಣ್ಣೆ ಗಾಣಕ್ಕೆ ಎತ್ತ ತಿರುಗಿದಾಗಿ ತಿರುಗಬೇಕು, ಎಣ್ಣೆಯನ್ನು ತೆಗಿಬೇಕು. ಹಸಿ ತೆಂಗಿನಕಾಯಿಯ ಸಿಪ್ಪೆಯನ್ನ ಸುಲಿಬೇಕು. ಕೈಗಳು ಕೆಂಪಾಗಿ ರಕ್ತ ಬರ್ತಿದ್ರು ಪರವಾಗಿಲ್ಲ, ಸುಲಿಲೇಬೇಕು. ದಿನಕ್ಕೆ 4-6 ಗಂಟೆಗಳ ಕಬ್ಬಿಣದ ಸರಪಳಿ ಹಾಕೊಂಡು, ಕಬ್ಬಿಣದ ರಾಡ್ ಹಾಕೊಂಡು ನಿಲ್ಲಬೇಕು, ಅಲಗಾಡುವಂಗಿಲ್ಲ. ತಾನು ಕೋಣೆಯಲ್ಲಿ ಮಲಗುವ ಕೋಣೆಯಲ್ಲಿಯೇ ಒಂದು ಗಡಿಗೆಯಲ್ಲಿ ಶೌಚ ಮಾಡಬೇಕು. ಶೌಚಾಲಯಕ್ಕೆ ಪರ್ಮಿಷನ್ ಕೊಟ್ಟಾಗ ಶೌಚಾಲಯಕ್ಕೆ ಹೋಗಬೇಕು. ನಿಮಗೆ ದೇಹ ಬಾಧೆ ಆಗಿದೆ ಅಂತ ಹೋಗುವ ಹಾಗಿಲ್ಲ. ಇದು ಸಾವರ್ಕರ್ ಅನುಭವಿಸಿದ ವೇದನೆ. ಯಾಕೋ ಏನೋ ಸಾವರ್ಕರ್ ಅಂದ ಕೂಡಲೇ ಮೈ ಮೇಲೆ ಭೂತ ಬಂದು ಬಿಡುತ್ತೆ ಕೆಲವರಿಗೆ. ಈ ದೇಶದ ಒಬ್ಬ ಪೆಟ್ರೋಲಿಯಂ ಮಂತ್ರಿ ಅಂಡಮಾನ್ನಲ್ಲಿರುವಂತಹ ಸಾವರ್ಕರ್ ಪ್ರತಿಮೆ ಎದುರಿಗೆ ಒಂದು ಬೋರ್ಡ್ ಹಾಕಿದ್ರು. ಸಾವರ್ಕರ್ ಬರೆದಂತ ಮುತ್ತಿನಂತ ಕಿ ಖೇತರೆ ವ್ರತನ ಹೇ ಅಮಿ ಅಂಧತೇನೆ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗಮಾನೆ ಜೇ ದಿವ್ಯ ದಾಹಕ ಮನೋನಿ ಅಸಾವಯಾಚೆ ಬುದ್ಧ್ಯಾಚಿ ವಾಣ ಧರಿಲೆ ಹೇ ಸತೀಚಿ. ನಾವು ಈ ವ್ರತವನ್ನ ಎಲ್ಲಿ ತೆಗೆದುಕೊಂಡಿದ್ದೀವಿ? ಇದು ಮಚ್ಚುಮೊರೆಯಿಂದ ತೆಗೆದುಕೊಂಡದ್ದಲ್ಲ. ಪ್ರಖರವಾದ ಸೂರ್ಯನ ಬೆಳಕಿನಲ್ಲಿ ಇತಿಹಾಸವನ್ನ ನೆನೆಸಿಕೊಂಡು ಮನಸ್ಸಿನಿಂದ ಈ ವ್ರತವನ್ನ ಸ್ವೀಕಾರ ಮಾಡಿದೀವಿ. ನಮಗೆ ಗೊತ್ತು ಈ ವ್ರತವನ್ನ ಸ್ವೀಕಾರ ಮಾಡಿದವರಿಗೆ ಯಾವಾಗ ಬೇಕಾದವಾಗ ಪ್ರಾಣ ತ್ಯಾಗ ಮಾಡಬಹುದು, ಅದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿದ್ರು. ಕ್ರಾಂತಿಗೆ ಧುಮುಕಿದಂತ ವ್ಯಕ್ತಿ ಆ ಬೋರ್ಡ್ ಅನ್ನು ಕಿತ್ತಿಸಿದ್ರು. ಅದಕ್ಕೆ ಅಂದ್ರೆ ಸಾವರ್ಕರ್ ಹೆಸರು ಒಮ್ಮೆಲೆ 105 ಜ್ವರ ಇರುತ್ತೆ. ಏನು ಮಾಡಿದ್ರು ಸಾವರ್ಕರ್ ನಿಮಗೆ? ಹೀಗಾಗಿ ಎಲ್ಲಿಯೂ ಸಾವರ್ಕರ್ ಹೆಸರಿಲ್ಲ, ಸಾವರ್ಕರ್ ಸ್ಟೇಡಿಯಂ ಇಲ್ಲ. ಆಗ ಸಂಜಯ್ ರೆಡ್ಡಿ ಅವರು ಹೇಳಿದ್ರು, ಕೆಲವರ ಹೆಸರುಗಳೇ ಈ ದೇಶದ ಮಹಾಪುರುಷರು, ಉಳಿದವರು ಯಾರು ಲೆಕ್ಕಿಲ್ಲ. ಸಾವರ್ಕರ್ ಅಂಡಮಾನ್ ಜೈಲಿನಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಬರ್ತಾರೆ. ಅವರಿಗೆ ಕೆಲವು ನಿಯಮಗಳು ಹಾಕ್ತಾರೆ. ರಾಜಕೀಯ ಭಾಷಣ ಮಾಡುವುದಿಲ್ಲ, ಜನರನ್ನ ಸೇರಿಸುವ ಹಾಗಿಲ್ಲ. ಅವರ ಆರೋಗ್ಯ ಹಾಳಾಗಿರ್ತದೆ ಅಲ್ಲಿಯ ವಾತಾವರಣಕ್ಕೆ, ಅಲ್ಲಿಯ ಆಹಾರಕ್ಕೆ. ಆದ್ರೆ ಬಂದವರು ರತ್ನಗಿರಿಯಲ್ಲಿ ಹೊಂದ್ಕೊಂಡು ಮಾಡ್ಕೊಳ್ಳೋದಿಲ್ಲ. ಹಿಂದೂ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತ ಭಾವವನ್ನ ದೂರ ಮಾಡಲಿಕ್ಕೆ ಪ್ರಯತ್ನ
ಏಕದೇವ, ಏಕ ದೇಶ, ಏಕ ಆಶಾ, ಏಕ ಭಾಷಾ, ಈ ಸಂದೇಶವನ್ನು ಹಿಂದೂ ಸಮಾಜ ಕೊಡ್ತಾರೆ ಸಾವರ್ಕರ್ ಹೇಳ್ತಾರೆ, ನಮ್ಮ ಮನೆಯೊಳಗೆ ನಾಯಿ ಬೆಕ್ಕು ಬಂದ್ರೆ ನಡೀತದೆ. ಊಟ ಮಾಡುವಾಗ ಬೆಕ್ಕನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡ್ತೀವಿ. ನಾಯಿ ಇಡೀ ಮನೆ ತುಂಬ ಅಡ್ಡಾಡಿದ್ರು ನಡುತ್ತೆ. ಅದೇ ನನ್ನ ಹಾಗೆ ಇರುವಂತ ಒಬ್ಬ ಮನುಷ್ಯ, ಅವನನ್ನ ನೀವು ಅಸ್ಪೃಶ್ಯ ಅಂತ ಗುರುತಿಸ್ತೀರಿ, ಅವನ ಮನೆ ಹೊರಗಡೆ ನಿಲ್ಲಿಸ್ತೀರಿ, ಅವನಿಗೆ ನೀರು ಮೇಲಿಂದ ಹಾಕ್ತೀರಿ. ಇದೇ ಅಂತದ್ದು ನಿಮ್ದು. ಅದಕ್ಕೆ ಹೇಳಿದೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಸಮಾಜ ಸುಧಾರಕರು, ಭಾಷಾ ಸುಧಾರಕರು. ಅವ್ರ ವೈನಿ ಹನುಮಾನ್ ಜಿಲ್ಲೆಯಿಂದ ಪತ್ರ ಬರೀತಾಳೆ, ಯಶೋಧ ವೈನಿ, ನೀವು 3 ಜನ ಅಣ್ಣಂದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿರಿ. ನಮ್ಮ ಮನೆಯ ಮೇಲೆ ಬ್ರಿಟಿಷ್ ಪೊಲೀಸರು ದಾಳಿ ಮಾಡಿದ್ದಾರೆ, ಮನೆಯಲ್ಲಿ ಉದ್ಭವಿಸ್ತಾಗಿದೆ. ಗೋದಾವರಿ ನದಿಯ ದಂಡೆ ಮೇಲೆ ಪಿಂಡಕ್ಕೆ ಇಟ್ಟಂತ ಅನ್ನವನ್ನ ತಿಂದು ಬದುಕಿದೆ ಸಾವರ್ಕರ್ ಕುಟುಂಬ, ಗೊತ್ತಿರಲಿ. ಜೈಲಿನಲ್ಲಿ ಸಿಗರೇಟ್ ಸೇತ, ಇಸ್ತ್ರಿ ಬಟ್ಟೆ ಹಾಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ, ಪಿಂಡದ ಅನ್ನವನ್ನ ತಿಂದು ಬದುಕಿದ್ರು. ಅವಾಗ ಸಾವರ್ಕರ್ ಜೈಲಿನಿಂದ ವೈನಿಗೆ ಪತ್ರ ಬರೀತಾರೆ, ಅಯ್ಯೋ ವೈನಿಗೆ ಬಹಳ ಕಷ್ಟ ಕೊಡಕತ್ತಾರೆ, ಏನ್ ಮಾಡ್ಲಿ, ನಾನು ಯಾವಾಗ ಹೊರಗೆ ಬರ್ತೀನಿ ಅಂತ ಬರೀಲಿ. ವೈನಿಗೆ ಹೇಳ್ತಾರೆ, ವೈನಿ ನಾವು 3 ಜನ ಅಣ್ಣಂದ್ರೇನು, 7 ಜನ ಅಣ್ಣಮ್ಮ ಇದ್ರೂ ಭಾರತ ಮಾತೆಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಧುಮುಕ್ತಾ ಇದ್ದೀವಿ. ಎಂಥ ಎದೆಗಾರಿಕೆ ಇರ್ಬೇಕ್ರಿ, ಸಾಮಾನ್ಯ ಮನುಷ್ಯರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಅಣ್ಣ ಗಣೇಶರಾವ್, ಇವರು ವಿನಾಯಕರಾವ್, ತಮ್ಮ ನಾರಾಯಣ್, 3 ಜನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾರೆ. ಇದು ಸಾವರ್ಕರ್ ಕುಟುಂಬ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವರ್ಕರ್ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. सावरकर माने त्याग, सावरकर माने तर्क, सावरकर माने तत्व, सावरकर माने तारुण्य, सावरकर माने तलवार, सावरकर यानी तितिक्षा, सावरकर यानी ಬಹುರಂಗಿ ವ್ಯಕ್ತಿತ್ವ, ಬಹುರಂಗಿ ವ್ಯಕ್ತಿತ್ವ. ಸಾವರ್ಕರ್ ಕಥೆ ಬರೆದರು, ನಾಟಕ ಬರೆದರು, ಹಾಡುಗಳನ್ನು ಬರೆದರು. ಈಗ ಮೊದಲೇ ಹಾಡು ಹೇಳಿದ್ದು ಜಯೋಸ್ತುತೆ ಸಾವರ್ಕರ್ ಬರೆದಿದ್ದು ಹಾಡು. ಅದರಲ್ಲಿ 2 ಸಾಲಿದೆ, ತುಜಾಸಾಟಿ ಮರಣತೆ ಜನನ, ತುಜ ವೀನ ಜನನಂತೆ ಮರಣ. ಎಂಥ ಬರೇ ಪೆನ್ನಲ್ಲಿ ಮಸಿ ಇದೆ, ಎಸಿ ರೂಮ್ ನಲ್ಲಿ ಕೂತಿದ್ದೀವಿ, ಒಂದು ಚಾ ಕಿಟ್ಲಿ ಇದೆ, ಒಂದು ಚಾ ಕಪ್ ಇದೆ. ಚಾ ಕುಡಿತಾ ಕವಿತೆ ಬರೆದಿದ್ದಲ್ಲ, ಸಿಗರೆಟ್ ಸೇರ್ತಾ ಕವಿತೆ ಬರೆದಿದ್ದಲ್ಲ. ಬ್ರಿಟಿಷರ ಬಂಧನದಲ್ಲಿ ಚಿತ್ರಹಿಂಸೆಯನ್ನ ಪಡಿತಾ ಇರುವಾಗ ಬರ್ತಿದ್ದು. ಅಮ್ಮ ನೀನ ಇಲ್ಲದೆ ಬದುಕು ಅಂತಂದ್ರೆ ಅದು ಸಾವು, ನಿನಗಾಗಿ ಸಾಯೋದಂದ್ರೆ ಅದು ಬದುಕು ಎಂದು ಹೇಳಿದ್ದು ಸಾವು. ಅದಕ್ಕೆ ಸಾವರ್ಕರ್ ಅಂತೇಳಿ ಮೈ ಝುಮ್ ಅಂತಾರೆ. ಸಾವರ್ಕರ್ ಬಗ್ಗೆ ಎಷ್ಟು ಮಾತನಾಡಿದ್ರು ಕಡಿಮೆ, ಸಮಯದ ಸೀಮೆ ಇದೆ. ಸಾವರ್ಕರ್ ಆತ್ಮಕ್ಕೆ, ಸಾವರ್ಕರ್ ಪ್ರತಿಮೆಗೆ ಶತ ಶತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಸಾವರ್ಕರ್ ಹೆಸರಿನಿಂದ ಸೊಸೈಟಿ ಮಾಡ್ತಾ ಇದ್ದೀನಿ. ಸಾವರ್ಕರ್ ತಿಖಟ್ ಅಂತ ಹೇಳ್ಬಿಟ್ಟಾರೆ ಅಟಲ್ಜಿ ಅವರು. ತಿಖಟ್ ಅಂದ್ರೆ ಖಾರ, ಸುಮ್ಮನೆ ಅವರಿಗೆ ಹಂಗ ಸೇರೋದಿಲ್ಲ. ಸಾವರ್ಕರ್ ಹೆಸರಿನಿಂದ ಸೊಸೈಟಿ ಮಾಡಿದ್ದೀವಿ, ಬಹಳ ಎಚ್ಚರಿಕೆಯಿಂದ ಇದೆ. ಇಲ್ಲಿ ಸಾವರ್ಕರ್ ಬಂದೇ ಬಿಡ್ತಾರೆ, ಏನ್ ಗಾಯ ಚಾಲೋಲ್ಲ ಸಿದ್ಧ ಮಾಜ ನಾವೇ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸೊಸೈಟಿ ಆಗಿದೆ. ಸೊಸೈಟಿ ಚೇರ್ಮನ್ರು ಕೃಷ್ಣನ ಜನ್ಮಸ್ಥಾನದಲ್ಲಿದ್ದಾರೆ. ಆ ಸೊಸೈಟಿ ಹೆಸರು ನೋಡ್ಕೊಳ್ಳೆ, ನಮ್ಮ ಜಿಲ್ಲೆಯ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಅದಕ್ಕೆ ಇಟ್ಟಿದ್ದಾರೆ. ಅಪಮಾನ ಆ ಸೊಸೈಟಿ ಡೈರೆಕ್ಟರ್ಗಲ್ಲ, ಸೊಸೈಟಿ ಚೇರ್ಮನ್ನಿಗಲ್ಲ. ಆ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನ ಆಗತ್ತೋ ಇಲ್ಲೋ ಹೇಳಿ ನೋಡೋದು. ಹೂ ಅಂದ್ರೆ ಬೋನ್ ಹಾಡಿಸ್ರಿ, ಇಲ್ಲಂದ್ರೆ ಸುಮ್ಮನೆ ಅಪಮಾನ ಅಂದಾಗ ಅವನ ಹೆಸರು ತಗೊಳ್ತಾರೆ. ಪ್ರತಿ ಮಾತಿಗೆ ಆ ಸೊಸೈಟಿ ಹೆಸರು ತಗೊಳ್ಳುವಾಗ ಆ ಮಹಾಪುರುಷನ ಹೆಸರು ನಾವಿಲ್ಲಿ ತೆಗೆದುಕೊಳ್ಳೋದಿಲ್ಲ, ಅವ್ರಿಗೆ ಅಪಮಾನ ಮಾಡೋದು ನನ್ನ ಮನಸ್ಸಿಲ್ಲ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು. ಮನುಷ್ಯ ಎಲ್ಲಿವರೆಗೆ ಚಲೋ ಇರ್ತಾನ, ಕಿಸಿನಾಳ ಒಂದು 2 ರೂಪಾಯಿ 3 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಇರೋ ಮಟ್ಟ ಸರಿ ಇರ್ತಾನೆ. ಕಿಸೆಯಿಂದ ನೋಟ್ಗಳು ಕೆಳಗೆ ಉಳಿದಿರ್ಲಿಕ್ಕೆ ಶುರು ಆಯ್ತು, ಹಾದಿ ತಪ್ಪು, ದಾರಿ ತಪ್ಪು. ದಯವಿಟ್ಟು ಸೊಸೈಟಿಯ ಎಲ್ಲ ಸದಸ್ಯರಿಗೆ ಸಾವರ್ಕರ ಭಾವಚಿತ್ರ ಇಟ್ಟಿದ್ದೀವಿ. ಪ್ರತಿ ಸಲ ಸಾವರ್ಕರ ಜೀವನವನ್ನ ಕಣ್ಣೆದುರಿಗೆ ಇಟ್ಕೊಂಡು ಆ ಕುರ್ಚಿ ಮೇಲೆ ಕೂತ್ಬೇಕು. ಅವಾಗ ಖಂಡಿತವಾಗಿಯೂ ಯಾವ ವಾಮ ಮಾರ್ಗದ ಕೆಲಸ ಆಗುವುದಿಲ್ಲ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನೊಬ್ಬ ಕ್ರಾಂತಿಕಾರಿಯನ್ನ ನಾವು ನೋಡಿದ್ದೇವೆ.
ಒಬ್ಬ ದಾನ ಮಾಡಲಿಕ್ಕೆ ಯಾರು ಅಂತಂದ್ರೆ ನಿಮಗೆ ದಾನ ಶಬ್ದ ತೆಗೆದುಕೊಳ್ತಾ ಇದ್ದಾಗಲೇ ಯಾರು ನೆನಪಿಗೆ ಬರ್ತಾರೆ? ಕರ್ಣ ನೆನಪಿಗೆ ಬರ್ತಾರೆ. ಪ್ರತಿಜ್ಞೆ ಅಂದ್ಕೊಳ್ಳೆ ನಮಗೆ ಭೀಷ್ಮ ಕಣ್ಣೆದುರಿಗೆ ಬರ್ತಾನೆ. ಧನುರ್ಧಾರಿ ಅಂದ್ಕೊಳ್ಳೆ ಅರ್ಜುನ ಕಣ್ಣೆದುರಿಗೆ ಬರ್ತಾನೆ. ಶಕ್ತಿ ಮತ್ತು ಭಕ್ತಿ ಅಂದ್ಕೊಳ್ಳೆ ಹನುಮಂತ ನಮ್ಮ ಕಣ್ಣೆದುರಿಗೆ ಬರ್ತಾನೆ. ಸಂಘಟನೆ ಅಂತ ಅಂದ್ಕೊಳ್ಳೆ ಕಣ್ಣೆದುರಿಗೆ ಸಂಘಟನೆ ಅಂದ್ರೆ 20 ಜನಕ್ಕೆ ಒಂದ್ ಕಡೆ ಕೂಡಿಸಿ ಒಂದು ವಿಚಾರದಲ್ಲಿ ಕೆಲಸ ಮಾಡಿದ್ರು ಅದು ಭಾರಿನೇ, ಯಾಕಂದ್ರೆ ಇದು ಹಿಂದೂ ಸಮಾಜ. ಆದ್ರೆ ಸಂಘಟನೆ ಅನ್ನುವ ಒಂದು ಕಾರ್ಯಕ್ಕೆ ಒಬ್ಬನೇ ಒಬ್ಬ ಹೆಸರುವಾಸಿಯಾದ, ಅದನ್ನು ಸಾರ್ಥಕ ಮಾಡಿದ. ಆ ಸಾರ್ಥಕ ಮಾಡಿದರ ಪರಿಣಾಮವೇ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ. ಒಂದು ಚಪ್ಪರದ ಕೆಳಗೆ ಒಂದಾಗಿ ಇಲ್ಲಿ ಸೇರಿದ್ದೀವಿ. ವಿಭಿನ್ನ ಭಾಷೆ, ವಿಭಿನ್ನ ಸ್ವಭಾವ, ವಿಭಿನ್ನ ಜಾತಿ, ವಿಭಿನ್ನ ಕುಲ, ವಿಭಿನ್ನ ಗೋತ್ರ, ವಿಭಿನ್ನ ನಡವಳಿಕೆ, ವಿಭಿನ್ನ ಆಹಾರ ಪದ್ಧತಿ. ಒಬ್ಬರಿಗೆ ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ. ನಾಮ ಉದ್ದ ಹಚ್ಚಬೇಕು, ಅಡ್ಡ ಹಚ್ಚಬೇಕು, ಜನಿವಾರ ಆಗಬೇಕು, ಶಿವದಾರ ಆಗಬೇಕು, ಇದರಲ್ಲೇ ಕಚ್ಚಾಡ್ತಾ ಇರುವಾಗ ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ಒಂದು ಸೂತ್ರದಲ್ಲಿ ಪೋಣಿಸಿದಂತಹ ಏಕೈಕ ಕುಶಲ ಸಂಘಟಕ ಡಾಕ್ಟರ್ ಕೇಶವ್ ಬಲಿರಾಮ್ ಪಂತ್ ಹೆಡ್ಗೇವಾರ್. ಮೈ ರೋಮಾಂಚನ ಆಗುತ್ತೆ. ಸಂಜಯ್ ಅಡಿಕೆ ಅವರು ಹೇಳಿದರು ಅವರು ಚಿಕ್ಕೋಡಿಗೆ ಬಂದಿದ್ದರು ಅಂತ ಹೇಳಿ. ಚಿಕ್ಕೋಡಿಗೆ ಅವರು ಬರ್ತೀನಿ ಅಂತ ತಿಳಿಸಿದಾಗ ನಾವು ಚಿಕ್ಕೋಡಿ ಅವರು ಹೇಳಿದ್ರು, ಅಯ್ಯೋ ಅಷ್ಟು ದೊಡ್ಡ ವ್ಯಕ್ತಿ ಚಿಕ್ಕೋಡಿಗೆ ಬರ್ತೀರಿ, ಈಗೇನು ಬರೋದು ಬೇಡ, ಆಮೇಲೆ ನೋಡೋಣ ಅಂತ ಹೇಳಿದ್ವಿ. ಆದ್ರೆ ಅವ್ರು ಹೇಳಿದ್ರು ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅವ್ರು ಬಂದೇ ಬಂದರು. ಯಾವ ಈ ಭೂಮಿ ಮೇಲೆ ನಿಂತಿದೆಯೋ ಡಾಕ್ಟರ್ ಹೆಡ್ಗೇವಾರ್ ಇದೇ ಭೂಮಿ ಮೇಲೆ ಇದೇ ಸ್ಥಾನದಲ್ಲಿ ಶಾಖೆಯನ್ನು ನೋಡಿಕೊಂಡು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಜಗತ್ತಿನಲ್ಲಿ ಏಕೈಕ ಸಂಘಟನೆ, ಯಾರ ಸಹಾಯ ಇಲ್ಲದೆ ಭಾರತಕ್ಕಾಗಿ ಬದುಕುವಂತ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇಲ್ಲ. ಯಾರ್ಯಾರು ಸಂಘವನ್ನ ಬೈತಾರೋ, ಸಂಘದ ವಿಚಾರವನ್ನ ಒಪ್ಪುವುದಿಲ್ಲೋ ಅವರೇ ಹೇಳ್ತಾರೆ ನಮ್ಮ ಕಾರ್ಯಕರ್ತರಿಗೆ RS ಆಗ ವಯಸ್ಸು 14 ಮಾತ್ರ. ಯಾರು ಇದನ್ನು ಮಾಡಿದ್ರು ಎಲ್ಲರಿಗೂ ಒಂದೇ ಮಾತ್ರ ಹೇಳ್ಬೇಕಂತ ಯಾರು ಹೇಳಿದ್ರು ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಯಾರು ಬಾಯಿ ಬಿಚ್ಚಲಿಲ್ಲ. ಸಾಲಿ ಬಂದಾಯ್ತು, ಮಾಸ್ತರ್ ಕರೆದು ಹೇಳ್ತಾರೆ ನಾನು ಒಂದೇ ಮಾತ್ರ ಹೇಳಿದ್ದೀನಿ, ನನ್ನ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಇಷ್ಟು ಹೇಳಿದ್ರೆ ನಿನಗೆ ಶಾಲೆಗಳಿಗೆ ಪ್ರವೇಶ. ಹೀಗೆ ಎಲ್ಲರೂ ಪ್ರವೇಶ ಪಡ್ತಾರೆ. ಡಾಕ್ಟರ್ ಹೆಡ್ಗೇವಾರ್ ಬರ್ತದೆ. ಅವಾಗ ಕೇಶವ ಅವ್ರು ಹೇಳ್ತಾರೆ ನೀನು ಹೇಳು. ನಾನು ಹೇಳುದಿಲ್ಲ, ನಾನು ತಪ್ಪು ಮಾಡೇ ಇಲ್ಲ, ಹೇಳೋದೇ ಬಂತು. ಇಲ್ಲ ನೀನು ಒಂದೇ ಮಾತ್ರ ಹೇಳಿದಿ, ಹೇಳಿಕ್ಕೆ ನೀನೇ ಎಲ್ಲರಿಗೂ ಹಚ್ಚಿದಿ, ನಿನ್ನ ಮಹಾ ಅಪರಾಧ, ಬರೀ ಅಪರಾಧ ಅಲ್ಲ, ನೀನು ತಪ್ಪಾಗಿದೆ ಅಂತ ಹೇಳು. ಒಪ್ಕೊಳ್ಳೋದಿಲ್ಲ. ಮಾಸ್ತರಿಗೆ ಸಂತ, ಯಾಕಂದ್ರೆ ಸಾಲಿಸಿ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ನಾನು ಉಚ್ಚಾರ ಮಾಡ್ತೀನಿ. ಇದು ಮಾಸ್ತರ್ ಹೇಳ್ತಾರೆ, ನಾನು ಉಚ್ಚಾರ ಮಾಡ್ತೀನಿ, ನನ್ನ ತಪ್ಪಾಗಿದೆ, ನೀ ಕೇವಲ ಬೋಣ ಹಾಕು. ಏನಂತ? ಹೌದು. ಡಾಕ್ಟರ್ ಹೆಡ್ಗೇವಾರ್ ಹೇಳ್ತಾರೆ ಕೇಶವ ನಾನು ಗೋಣು ಹಾಕುವುದಿಲ್ಲ, ತಲೆನೂ ಅಲ್ಲಾಡಿಸಿ ಮಾಡಲಾರದ ತಪ್ಪನ್ನ ಒಪ್ಕೊಳ್ಳೋದಿಲ್ಲ, ಒಂದೇ ಮಾತ್ರ ಹೇಳಿದ್ರು ಇದು ನನ್ನ ಜನ್ಮ ಸಿದ್ಧ ಹಾಕು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದಂತ ಜನ್ಮಜಾತ ದೇಶಭಕ್ತ ಡಾಕ್ಟರ್ ಹೆಡ್ಗೇವಾರ್. ಅವರು ಮೆಡಿಕಲ್ ಓದಲಿಕ್ಕೆ ಕಲ್ಕತ್ತೆಗೆ ಹೋಗ್ತಾರೆ. ಯಾಕೆ? ಮಹಾರಾಷ್ಟ್ರದಲ್ಲಿ ಅವ್ರ ಊರು ನಾಗ್ಪುರ್, ಅಲ್ಲಿ ಮೆಡಿಕಲ್ ಕಾಲೇಜ್ ಇರಲಿಲ್ಲ, ಇತ್ತು, ಮುಂಬೈಗೆ ಇತ್ತು, ಪುಣೆಗೆ. ಅದ್ರ ಬಿಟ್ಟು ಕಲ್ಕತ್ತೆಗೆ ಹೋಗ್ತಾರೆ. ಯಾಕಂದ್ರೆ ಕ್ರಾಂತಿಕಾರಿಗಳ ಜೊತೆಗೆ ಕೆಲಸ ಮಾಡಬೇಕು, ಆದಷ್ಟು ಬೇಗ ಈ ದೇಶ ಸ್ವತಂತ್ರ ಆಗಬೇಕು. ಹೀಗಾಗಿ ಅಲ್ಲಿರುವಂತ ಅನುಶೀಲನ ಸಮಿತಿಯಲ್ಲಿ ಕ್ರಾಂತಿಕಾರಿಗಳ ಜೊತೆಗೆ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ವೈದ್ಯಕೀಯ ಪದವಿಯನ್ನ ಪಡ್ಕೊಂಡು ಬರ್ತಾರೆ. ಕೇಶವ ಬಲಿರಾಮ್ ಹೆಡ್ಗೇವಾರ್ ಡಾಕ್ಟರ್ ಹೆಡ್ಗೇವಾರ್ ನಾಗ್ಪುರಕ್ಕೆ ಬಂದು ದವಾಖಾನೆ ತೆಗೆಯುವುದು. ಅವಾಗ ದವಾಖಾನೆ ಅವಶ್ಯ ಇತ್ತು, ಇವತ್ತಿನಂಗೆ ಡಾಕ್ಟರ್ ಇರಲಿಲ್ಲ, ಬಹಳಷ್ಟು ಸಂಖ್ಯೆಯಲ್ಲಿ. ಆದರೂ ಅವರು ವೈದ್ಯಕೀಯ ವೃತ್ತಿ ಮಾಡಲಿಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿದ್ರು. ಅವತ್ತಿನ ಕಾಂಗ್ರೆಸ್ ಜೊತೆಗೆ, ಇವತ್ತಿನ ಕಾಂಗ್ರೆಸ್ ಅಲ್ಲ, ಅವತ್ತಿನ ಕಾಂಗ್ರೆಸ್ ಜೊತೆ. 1921ರಲ್ಲಿ ಅಸಹಕಾರ ಆಂದೋಲನದಲ್ಲಿ ಭಾಗವಹಿಸಿದ್ರು. ಅವರನ್ನ ಜೈಲಿಗೆ ತಳ್ಳಲಾಯಿತು. ಜೈಲಿನಲ್ಲಿ ಆಲೋಚನೆ ಮಾಡ್ತಾರೆ ಡಾಕ್ಟರ್ ಹೆಡ್ಗೇವಾರ್, ನಾವು ಸ್ವಾತಂತ್ರ್ಯ ಯಾಕೆ ಕಳ್ಕೊಂಡಿವಿ? ಸ್ವಾತಂತ್ರ್ಯ ಯಾಕೆ ಕಳ್ಕೊಂಡಿವಿ?
ಸಿಗುವ ಸ್ವಾತಂತ್ರ್ಯವನ್ನ ನಾವು ಉಳಿಸ್ಕೊಳ್ಳಿಕ್ಕಾಗತ್ತಾ ಅಂತ ಆ ಚಿಂತನ ಮಂಥನದಲ್ಲಿ ಹೊರಗೆ ಬಂದಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1925ನೇ ಇಸ್ವಿ ವಿಜಯದಶಮಿಯ ಶುಭ ಮುಹೂರ್ತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡ್ತಾರೆ. ಈ ದೇಶದ ಮಣ್ಣಿನ ಮಗ ಹಿಂದೂ ಸಂಘಟಿತ ಆಗಬೇಕು, ಜಾತಿ ಮತ ಪಂಥ ಪಕ್ಷ ಪ್ರಾಂತ ಪಂಗಡಗಳ ಭೇದವನ್ನು ಮರೆತು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಅಂತ ಒಕ್ಕೋರಳಿಂದ ಹೇಳುವ ವ್ಯಕ್ತಿಗಳ ಸಂಘಟನೆ ಹಿಂದೂ ಸಂಘಟನೆ ಅಂತ ಕೂಡ ಕೆಲವರು ಕಣ್ಣಿಗೆ ಮಾಡ್ತಾರೆ. ಯಾರು ಹಿಂದೂಸ್ತಾನದಲ್ಲಿ ಹುಟ್ಟಿದಾರೋ ಅವರೆಲ್ಲರೂ ಹಿಂದೂಗಳೇ, ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೋ ಅವರೆಲ್ಲರೂ ಹಿಂದೂಗಳೇ. ಬಲವಾದಂತಹ ಸಂಘಟನೆಯನ್ನು ಪ್ರಾರಂಭ ಮಾಡಿ ಸಂಘಟನೆ ಪ್ರಾರಂಭ ಮಾಡಿದ ಮೇಲೆ ಅವರು ಬದುಕಿದ್ದು ಬರೇ 15 ವರ್ಷ, ಬರೇ 15 ವರ್ಷ. ಇವತ್ತು ಇಡೀ ದೇಶಗಳಲ್ಲಿ 60,000 ಊರುಗಳಲ್ಲಿ, ಕೇವಲ 60,000 ಊರುಗಳಲ್ಲಿ ಸಂಘದ ಶಾಖೆ ನಡೀತಾ ಇದೆ. ಜಗತ್ತಿನ ಜನ ಸಂಘವನ್ನ ಈಗ ಅಧ್ಯಯನ ಮಾಡುವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇವರು ಏನು ಶಿಕ್ಷಣ ಪಡ್ತಾರೆ, ಇವರು ಏನು ಸಂಸ್ಕಾರ ಪಡ್ತಾರೆ. ಇವತ್ತು ದೇಶದ ಮುಂಚೂಣಿಯಲ್ಲಿರುವಂತಹ ನಾಯಕರು ಇದೇ ಸಂಘದ ಶಾಖೆಯಲ್ಲಿ ಡಾಕ್ಟರ್ ಹೆಡ್ಗೇವಾರರ ವಿಶ್ವವಿದ್ಯಾಲಯದಲ್ಲಿ, ಡಾಕ್ಟರ್ ಹೆಡ್ಗೇವಾರರ ಮುಕ್ತ ವಿಶ್ವವಿದ್ಯಾಲಯದಲ್ಲಿ, ಡಾಕ್ಟರ್ ಹೆಡ್ಗೇವಾರರ ಬಯಲು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡ್ಕೊಂಡು ಇವತ್ತು ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಮೆರಿಕದ ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಂಘವನ್ನ ಅಧ್ಯಯನ ಮಾಡಲಿಕ್ಕೆ ಬಂದರು. ಯಾವ ರೀತಿ ಶಿಕ್ಷಣ ಪಡ್ತಾರೆ, ಅದಕ್ಕೆ ಡಾಕ್ಟರ್ ಹೆಡ್ಗೇವಾರ ಅಂತಂದ್ರೆ ಒಬ್ಬ ಪ್ರಭಾವಿ ದೇಶಭಕ್ತಿ. ಅವರು 15 ವರ್ಷದಲ್ಲಿ ಹೊರಟು ಹೋದ್ರು, ಆದ್ರೆ ಇವತ್ತಿಗೂ ಸಂಘದ ಕಾರ್ಯ ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾನೇ ಇದೆ. ಯಾವ ಊರಲ್ಲಿ ಡಾಕ್ಟರ್ ಹೆಡ್ಗೇವಾರಿಗೆ ಈಗ ಬರಬೇಡ್ರಿ ಮತ್ತು ನೋಡೋಣ ಅಂತ ನೀವು ಅದೇ ಊರಿನಲ್ಲಿ ಒಂದು ಡಾಕ್ಟರ್ ಹೆಡ್ಗೇವಾರ ಸರ್ಕಲ್ ಅನ್ನು ನಾವು ಮಾಡಿದ್ದೀವಿ. ಡಾಕ್ಟರ್ ಹೆಡ್ಗೇವಾರ ಆತ್ಮಕ್ಕೆ ಖುಷಿಯಾಗಿರ್ಬೇಕು. ನನಗೆ ಅವತ್ತು ಈಗೇನು ಬರೋದು ಬೇಡ ಅಂತಿದ್ರು, ಆದ್ರೆ ಇವತ್ತು ನನ್ನ ಪ್ರತಿಮೆಗೆ ಪೂಜನೆ ಮಾಡಿ ನನ್ನ ಹೆಸರನ್ನ ಇಟ್ಟಿದ್ದಾರೆ. ಡಾಕ್ಟರ್ ಹೆಡ್ಗೇವಾರಿಗೆ ಪ್ರಚಾರದ ಅವಶ್ಯಕತೆ ಇರಲಿಲ್ಲ. RSS ಜನಕ್ಕೆ ಗೊತ್ತಿತ್ತು, RSS ಯಾರು ಶುರು ಮಾಡಿದ್ದಾರೆ ಅಂತ ಹೇಳಿ. ಡಾಕ್ಟರ್ ಹೆಡ್ಗೇವಾರ ಜನ್ಮ ಶತಾಬ್ದಿಗೆ ಮುಂಚೆ ಗೊತ್ತೇ ಇರಲಿಲ್ಲ. ಡಾಕ್ಟರ್ ಹೆಡ್ಗೇವಾರ ಹುಟ್ಟಿದ್ದು 1889. 1989ಕ್ಕೆ ನಾವು ಡಾಕ್ಟರ್ ಹೆಡ್ಗೇವಾರ ಜನ್ಮ ಶತಾಬ್ದಿ ಮಾಡಿದೀವಿ. ಅದಕ್ಕೆ ಅವಾಗ ಜಗತ್ತಿಗೆ ಗೊತ್ತಾಯ್ತು, ಓ RSS ಶುರು ಮಾಡಿದವರು ಇವರು, ದಪ್ಪ ಮೀಸೆಯವರು, ಎತ್ತರದ ಟೋಪಿಯವರು. ಹೆಡ್ಗೇವಾರ್ ಅಂತ ಅಲ್ಲಿಗೂ ಬರ್ತಿದ್ದಿಲ್ಲ, ಹೆಗಡೇವಾರ್ ಅಂತಿದ್ರು. ಯಾಕಂದ್ರೆ ಕರ್ನಾಟಕದವರಿಗೆ ಹೆಗಡೆ ಅಂದ್ರೆ ಬಹಳ ಜನಪ್ರಿಯ. ಕೇಶವ್ ಬಲಿರಾಮ್ ಪಂತ್ ಹೆಡ್ಗೇವಾರ್ ಸಂಘದ 1 ಗಂಟೆ ಶಾಖೆ ಎಲ್ಲರನ್ನ ಕರೆದರು. ಯಾರೇ ಯಾರೇ ಲಹಾನ ದುರ್ವರು ಎಲ್ಲರೂ ಬರ್ರಿ, ಎಲ್ಲರಿಗೂ ಮುಕ್ತ ಪ್ರವೇಶ. ಅದಕ್ಕಂತ ಇದು ಮುಕ್ತ ವಿಶ್ವವಿದ್ಯಾಲಯ. ಇದಕ್ಕೆ ನೀವು ಡೊನೇಷನ್ ಕೊಡಬೇಕಾಗಿಲ್ಲ, ಇದಕ್ಕೆ ಫೀ ಇಲ್ಲ, ಇದಕ್ಕೆ ನಿಮ್ಮ ಶಾರೀರಿಕ ಪರೀಕ್ಷೆ ಇಲ್ಲ, ನಿಮ್ಮ ಬೌದ್ಧಿಕ ಪರೀಕ್ಷೆ ಇಲ್ಲ, ನಿಮ್ದು ಆಧಾರ್ ಕಾರ್ಡ್ ಬೇಕಾಗಿಲ್ಲ, ನಿಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾಗಿಲ್ಲ, ನಿಮ್ಮ ಮನೆಯಲ್ಲಿ ಕಾರ್ ಇದೆಯೋ, ಸೈಕಲ್ ಇದೆಯೋ, ಸ್ಕೂಟರ್ ಇದೆಯೋ ಬೇಕಾಗಿಲ್ಲ. ಎಲ್ಲರನ್ನು ಕರೆದು ಎಲ್ಲರ ಬಾಯಿಂದನೂ ಭಾರತಕ್ಕಾಗಿ ಬದುಕುವ ಏಕೈಕ ಮಂತ್ರವನ್ನ ಹೇಳಿಕೊಡುವ ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದನ್ನ ಡಾಕ್ಟರ್ ಹೆಡ್ಗೇವಾರ್ ಪ್ರಾರಂಭ ಮಾಡಿದ್ರು. ಅದಕ್ಕೆ ಹೇಳಿದ್ರೆ ಡಾಕ್ಟರ್ ಹೆಡ್ಗೇವಾರ್ ಒಬ್ಬ ಕುಶಲ ಸಂಘಟಕ. ನಾವು ಹೆಡ್ಗೇವಾರ ಚೌಕಿನಿಂದ ಹೋಗುವಾಗ ಡಾಕ್ಟರ್ ಹೆಡ್ಗೇವಾರರ ದೇಶಭಕ್ತಿ, ಡಾಕ್ಟರ್ ಹೆಡ್ಗೇವಾರ ಮಾಡಿದಂತಹ ಸಂಘಟನೆ ಕಾರ್ಯ ನೆನಪು ಮಾಡ್ಕೊಂಡು ಹೋಗ್ಬೇಕು. ಅವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಉದ್ಯಾನವನ, ಆತ ಒಬ್ಬ ಪ್ರಬಲ ದೇಶಭಕ್ತ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಡಾವಣೆ, ಆತ ಒಬ್ಬ ಪ್ರಖರ ದೇಶಭಕ್ತ. ಡಾಕ್ಟರ್ ಹೆಡ್ಗೇವಾರ್ ಒಬ್ಬ ಪ್ರಭಾವಿ ದೇಶಭಕ್ತ, ಒಬ್ಬ ಪ್ರಖರ, ಒಬ್ಬ ಪ್ರಬಲ, ಪ್ರಖರ ಮತ್ತು ಪ್ರಭಾವಿ ದೇಶಭಕ್ತರ ಹೆಸರನ್ನು ನಾವು ಇಟ್ಟಿದ್ದೀವಿ. ಅದನ್ನು ಸಾರ್ಥಕ ಮಾಡಬೇಕು. ಈ 3 ರತ್ನಗಳ ಹೆಸರುಗಳನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನದಲ್ಲಿ ಯಾವಾಗಲೂ ದಗದಗನೆ ಉಳಿತಾ ಇರಲಿ. ದಗದಗನೆ ಉಳಿತಾ ಇರಲಿ ಅಂದ್ರೆ ಫೈರ್ ಫೈಟರ್ ಕರೆಸುವಂಗ ಬೆಂಕಿ ಹತ್ತಬಾರ್ದು. ಅದು ಜಾಜ್ವಲವಾಗಿ ದೀಪವನ್ನ, ಸತತ ದೀಪವನ್ನ ತೇಯ್ತಾ ಇರಬೇಕು. ಅಂಥ ಕಾರ್ಯವನ್ನ ನಾವು ಮಾಡಿದಾಗ ಚಿಕ್ಕೋಡಿಯ ಜನತೆ, ಚಿಕ್ಕೋಡಿಯ ಪುರಸಭೆ ಮಾಡಿದಂತ ಈ ಮಹಾನ್ ಕಾರ್ಯ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೀನಿ. ಎಲ್ಲರಿಗೂ ನಮಸ್ಕಾರ.